ಹೌದು, ಅದು ಜಗ್ ಜಾಹೀರಾಗಿದೆ. ಷಡ್ಯಂತ್ರದ ನಡೆದಿದೆ. ಯಾಕಂದ್ರೆ ಬೆಳಗಾಂ ಟು ಕನಕ್ಪುರ್ ಸಿ ಡಿ ಫ್ಯಾಕ್ಟ್ರಿ ಇರೋದು ಇಲ್ಲೇ, ಬೆಳಗಾವಿಯಲ್ಲಿ ಇರೋದು, ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದಲಿಂದ ಹೇಳ್ಕೊತ ಬಂದಿರಿ. ಈಗೇನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ಅವಾಗಿಂದ ಷಡ್ಯಂತ್ರ ನಡೆದಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಇಲ್ಲ ಅವ್ರಿಗೆ ಯಾರು ಅವ್ರ ಜೊತೆ ಶಾಮೀಲಾಗಿ ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೋತ ಹೋಗ್ತಾರೋ ಗಪ್ಚುಪ್ ಆಗುತ್ತೆ, ಇಲ್ಲಾಂದ್ರೆ ಹೋರಾಟ ಮಾಡಿದವ್ರದ್ದು ಈ ಥರ ರಾಜ್ಯಾದ್ಯಂತ ಸಿ ಡಿ ಪ್ರಚಾರ ಆಕೈತೆ ಹೇಳಿಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅದು ಭಾಳ 2000 ಇದ್ರದ್ದು. ಯಾವುದಕ್ಕೆ ರಮೇಶ್ ಜಾರಕಿಹೊಳಿ ಇದ್ದಾರೆ, CBI ಎನ್ಕ್ವೈರಿ ಮಾಡ್ರೆ, ಯಾಕಂದ್ರೆ ರಾಜ್ಯಾದ್ಯಂತ ಅದು ಬೇರೆ ಸ್ಟೇಟ್ದಾಗೂ ಎಲ್ಲ ವಿಸ್ತಾರ ಆಗಿದೆ. ಅದಕ್ಕಾಗಿ ಇದನ್ನು CBI ಎನ್ಕ್ವೈರಿ ಒಂದೇ ಇದಕ್ಕೆ ಮೂಲ. ಅಂದ್ರೆ ಇದ್ರದ್ದು ಏನಿದೆ, ಹೌದು, ಅದು ಜಗ್ ಜಾಹೀರಾಗಿದೆ. ಷಡ್ಯಂತ್ರದ ನಡೆದಿದೆ. ಯಾಕಂದ್ರೆ ಬೆಳಗಾಂ ಟು ಕನಕ್ಪುರ್ ಸಿ ಡಿ ಫ್ಯಾಕ್ಟ್ರಿ ಇರೋದು ಇಲ್ಲೇ, ಬೆಳಗಾವಿಯಲ್ಲಿ ಇರೋದು, ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದಲಿಂದ ಹೇಳ್ಕೊತ ಬಂದಿರಿ. ಈಗೇನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ಅವಾಗಿಂದ ಷಡ್ಯಂತ್ರ ನಡೆದಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಇಲ್ಲ ಅವ್ರಿಗೆ ಯಾರು ಅವ್ರ ಜೊತೆ ಶಾಮೀಲಾಗಿ ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೋತ ಹೋಗ್ತಾರೋ ಗಪ್ಚುಪ್ ಆಗುತ್ತೆ, ಇಲ್ಲಾಂದ್ರೆ ಹೋರಾಟ ಮಾಡಿದವ್ರದ್ದು ಈ ಥರ ರಾಜ್ಯಾದ್ಯಂತ ಸಿ ಡಿ ಪ್ರಚಾರ ಆಕೈತೆ ಹೇಳಿಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅದು ಭಾಳ 2000 ಇದ್ರದ್ದು. ಯಾವುದಕ್ಕೆ ರಮೇಶ್ ಜಾರಕಿಹೊಳಿ ಇದ್ದಾರೆ, CBI ಎನ್ಕ್ವೈರಿ ಮಾಡ್ರೆ, ಯಾಕಂದ್ರೆ ರಾಜ್ಯಾದ್ಯಂತ ಅದು ಬೇರೆ ಸ್ಟೇಟ್ದಾಗೂ ಎಲ್ಲ ವಿಸ್ತಾರ ಆಗಿದೆ. ಅದಕ್ಕಾಗಿ ಇದನ್ನು CBI ಎನ್ಕ್ವೈರಿ ಒಂದೇ ಇದಕ್ಕೆ ಮೂಲ. ಅಂದ್ರೆ ಇದ್ರದ್ದು ಏನಿದೆ